ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ನಾವು ಲಾಸ್ಟ್ ವಿಡಿಯೋದಲ್ಲಿ ಟೇಬಲ್ಗೆ ಡೇಟಾಗಳನ್ನು ಹೇಗೆ ಇನ್ಸರ್ಟ್ ಮಾಡೋದು ಅಂತ ನೋಡ್ಕೊಂಡಿದ್ವಿ. ಅದರ ಮೇಲೆ ನಾವು ಒಂದಿಷ್ಟು ಡೇಟಾಗಳನ್ನ ಇನ್ಸರ್ಟ್ ಮಾಡಿದ್ವಿ ಅಲ್ವಾ. ಇವತ್ತು ನಮ್ಮ ಟೇಬಲ್ನಲ್ಲಿ ಆಲ್ರೆಡಿ 4 ಕಾಲಮ್ಗಳಿದೆ. ನಾನು ಇನ್ನೂ ಒಂದಿಷ್ಟು ಕಾಲಮ್ಗಳನ್ನ ಆಡ್ ಮಾಡಬೇಕು ಅಂದ್ರೆ ಅದನ್ನ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಇವಾಗ ಟೇಬಲ್ಗೆ ಕಾಲಮ್ ಅನ್ನ ಆಡ್ ಮಾಡಬೇಕು ಅಂದ್ರೆ ನಾನು ಟೇಬಲ್ನ ಸ್ಟ್ರಕ್ಚರ್ ಅನ್ನ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಅಂದ್ರೆ ಟೇಬಲ್ ಅಲ್ಲಿ ಒಂದಿಷ್ಟು ಆಲ್ಟ್ರೇಷನ್ ಅನ್ನ ಮಾಡ್ತಾ ಇದ್ದೀನಿ ಅಲ್ವಾ. ಅದಕ್ಕೆ ನಾವು ಆಲ್ಟರ್ ಅನ್ನುವಂತಹ ಡಿಡಿಎಲ್ ಕಮಾಂಡ್ ಅನ್ನ ಯೂಸ್ ಮಾಡ್ತೀವಿ. ಆಲ್ಟರ್ ಅನ್ನೋ ಡಿಡಿಎಲ್ ಕಮಾಂಡ್ ಅನ್ನ ಯೂಸ್ ಮಾಡಿ ಆಲ್ಟರ್ ಟೇಬಲ್. ಟೇಬಲ್ ನೇಮ್ ಏನು? ಎಂಪ್ಲಾಯ್ಸ್. ಎಂಪ್ಲಾಯ್ಸ್ ಅನ್ನೋ ಟೇಬಲ್ ಅಲ್ಲಿ ನಾವು ಒಂದಿಷ್ಟು ಆಲ್ಟರೇಷನ್ ಮಾಡ್ತಾ ಇದ್ದೀವಿ. ಸೊ ಆಲ್ಟರ್ ಟೇಬಲ್ ಎಂಪ್ಲಾಯ್ಸ್. ಏನನ್ನ ಚೇಂಜಸ್ ಮಾಡೋದಕ್ಕೆ ನೋಡ್ತಾ ಇದ್ದೀವಿ ಈಗ ನಾನು ಹೇಳ್ದಾಗೆ ನಾವಿವಾಗ ಕಾಲಮ್ ಅನ್ನ ಆಡ್ ಮಾಡಬೇಕು. ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಟೇಬಲ್ ಕ್ರಿಯೇಟ್ ಮಾಡಿದಾಗ ಏನ್ ಕಮಾಂಡ್ ಅನ್ನ ಯೂಸ್ ಮಾಡಿದ್ವಿ? ಕ್ರಿಯೇಟ್ ಟೇಬಲ್ ಅಲ್ಲೇನೆ ನಾವು ಕಾಲಮ್ಗೆ ಯಾವ ನೇಮ್ ಬೇಕು ಹಾಗೆ ಡೇಟಾ ಟೈಪ್ ಬೇಕು ಅನ್ನೋದನ್ನ ಕೊಟ್ವಿ. ಟೇಬಲ್ ಕ್ರಿಯೇಟ್ ಆಯ್ತು ಅಲ್ವಾ. ಇವಾಗ ನಾನು ಕಾಲಮ್ ಅನ್ನ ಆಡ್ ಮಾಡಬೇಕು ಅಂದ್ರೆ ಅಲ್ಲಿ ಆಡ್ ಅನ್ನೋ ಕಮಾಂಡ್ ಅನ್ನ ಯೂಸ್ ಮಾಡಬೇಕು. ಆಡ್ ಕಾಲಮ್. ಕಾಲಮ್ ಅನ್ನ ಕ್ರಿಯೇಟ್ ಮಾಡ್ಬೇಕಲ್ವಾ, ಆಡ್ ಮಾಡ್ಬೇಕಲ್ವಾ. ಆಡ್ ಕಾಲಮ್. ಯಾವ ಕಾಲಮ್, ಅದರ ನೇಮ್ ಏನು, ಏನ್ ಕಾಲಮ್ ಅನ್ನ ಆಡ್ ಮಾಡಬೇಕು ಅನ್ಕೊಂಡಿದೀವಿ? ನಾನಿವತ್ತು ಪ್ಲೇಸ್ ಅನ್ನೋ ಒಂದು ಕಾಲಮ್ ಅನ್ನ ಆಡ್ ಮಾಡೋಣ. ಓಕೆನಾ? ಆಡ್ ಕಾಲಮ್ ಪ್ಲೇಸ್. ಇವಾಗ ನಾನು ಪ್ಲೇಸ್ ಅನ್ನೋ ಕಾಲಮ್ ಅನ್ನ ಆಡ್ ಮಾಡಿದ್ರೆ ಅದರ ಡೇಟಾ ಟೈಪ್ ಅನ್ನ ಕೂಡ ಮೆನ್ಷನ್ ಮಾಡಬೇಕು ಅಲ್ವಾ. ಇಲ್ಲಿ ನಾವು ಐಡಿ ನೇಮ್ಗೆ ಹೇಗೆ ಐಡಿಗೆ ಇಂಟೀಜರ್ ಅಂತ, ನೇಮ್ಗೆ ವೇರ್ ಕ್ಯಾರ್ ಅಂತ ಡೇಟಾ ಟೈಪ್ ಅನ್ನ ಮೆನ್ಷನ್ ಮಾಡಿದ್ವು, ಆಡ್ ಮಾಡುವಂತಹ ಕಾಲಮ್ಗೂ ಅದೇ ರೀತಿಯಲ್ಲಿ ನಾವು ಡೇಟಾ ಟೈಪ್ ಅನ್ನ ಮೆನ್ಷನ್ ಮಾಡಬೇಕು. ಪ್ಲೇಸ್ ನಾರ್ಮಲ್ ಆಗಿ ಸ್ಟ್ರಿಂಗ್ ಆಗಿರುತ್ತೆ. ನಾನು ಇಲ್ಲಿ ಕೂಡ ವೇರ್ ಕ್ಯಾರ್ ಅನ್ನೋ ಡೇಟಾ ಟೈಪ್ ಅನ್ನೇ ಮೆನ್ಷನ್ ಮಾಡ್ತೀನಿ. ಓಕೆ, ಇದು ಒಂದು ಕಾಲಮ್ ಅನ್ನ ಆಡ್ ಮಾಡೋದಕ್ಕೆ. ನಾನಿವಾಗ ಇದನ್ನ ಸೆಲೆಕ್ಟ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ರೆ ಒಂದು ಕಾಲಮ್, ಈ ಪ್ಲೇಸ್ ಅನ್ನೋ ಕಾಲಮ್ ಆಡ್ ಆಗುತ್ತೆ. ಮಲ್ಟಿಪಲ್ ಕಾಲಮ್ ಆಡ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಜಸ್ಟ್ ಕಾಮ ಹಾಕಿ ಸೇಮ್ ಒನ್ ಮೋರ್ ಲೈನ್ ಅನ್ನ ಇಲ್ಲಿ ಹಾಕ್ಬೇಕು. ನಾನು ಇನ್ನೊಂದು ಕಾಲಮ್ ಸ್ಯಾಲರಿ ಅನ್ನೋದನ್ನ ಕ್ರಿಯೇಟ್ ಮಾಡ್ತೀನಿ. ಓಕೆ, ಸ್ಯಾಲರಿ ನಾರ್ಮಲ್ ಆಗಿ ಯಾವ ಡೇಟಾ ಟೈಪ್ ಅಲ್ಲಿ ಇರುತ್ತೆ? ಇಂಟೀಜರ್ ಅಲ್ಲಿ ಇರುತ್ತೆ ಅಲ್ವಾ. ಸೊ ನಾನಿಲ್ಲಿ ಇಂಟ್ ಅಂತ ಮೆನ್ಷನ್ ಮಾಡ್ತೀನಿ. ಸ್ಯಾಲರಿ ಇಂಟೀಜರ್ ಡೇಟಾ ಟೈಪ್. ಸೊ ಆಡ್ ಕಾಲಮ್ ಸ್ಯಾಲರಿ ಇಂಟ್ ಆಯ್ತು. ಇವಾಗ ಇದಿಷ್ಟನ್ನು ನಾವು ಸೆಲೆಕ್ಟ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ರೆ ಏನಾಗುತ್ತೆ? ಪ್ಲೇಸ್ ಮತ್ತೆ ಸ್ಯಾಲರಿ ಅನ್ನುವಂತಹ 2 ಕಾಲಮ್ ಆಡ್ ಆಗುತ್ತೆ. ಅದರಲ್ಲಿ ನಮ್ಗೆ ಡೇಟಾಗಳಿರಲ್ಲ. ಡೇಟಾ ನಾವೇನು ಹಾಕ್ತಾ ಇಲ್ಲ ಇವಾಗ. ಇಲ್ಲಿ ಐಡಿ ನೇಮ್ಗೆಲ್ಲ ನಾವು ಇನ್ಸರ್ಟ್ ಅನ್ನೋ ಕಮಾಂಡ್ ಅನ್ನ ಯೂಸ್ ಮಾಡಿ ಡೇಟಾ ಹಾಕಿದ್ವಿ ಅಲ್ವಾ. ಬಟ್ ಇವಾಗ ಈ ಒಂದು 2 ಕಾಲಮ್ ಅಲ್ಲಿ ಯಾವುದೇ ಡೇಟಾಗಳಿರಲ್ಲ. ಡೇಟಾ ಇಲ್ಲ ಅಂದ್ರೆ ಇದು ಹೇಗೆ ಕಾಣುತ್ತೆ ಅನ್ನೋದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ನಾನಿಲ್ಲಿ ಇದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. ಟೇಬಲ್ ಆಲ್ಟರ್ ಆಗಿದೆ. ಆಲ್ಟರ್ ಆದ್ಮೇಲೆ ಅದು ಹೇಗೆ ಅಪ್ಡೇಟ್ ಆಗಿದೆ ಅಂತ ನೋಡೋದಕ್ಕೆ ನಾವು ಸೆಲೆಕ್ಟ್ ಸ್ಟೇಟ್ಮೆಂಟ್ ಅನ್ನ ಯೂಸ್ ಮಾಡಬೇಕು. ನೋಡಿ, 2 ಕಾಲಮ್ ಆಡ್ ಆಗಿದೆ. ಡೇಟಾ ಇಲ್ಲ ಅಂದ್ರೆ ಏನಾಗುತ್ತೆ? ನಲ್ ವ್ಯಾಲ್ಯೂ ಹೋಗಿ ಕುತ್ಕೊಳ್ಳುತ್ತೆ. ನಲ್ ಅಂತ ನಮ್ಗೆ ಕಾಣುತ್ತೆ ಅಲ್ವಾ. ಓಕೆ, ಇದಿವಾಗ ಕಾಲಮ್ ಅನ್ನ ಆಡ್ ಮಾಡೋದಾಯ್ತು. ಕಾಲಮ್ ಆಡ್ ಮಾಡಾಗಿದೆ. ಬಟ್ ನನ್ಗೆ ಇವಾಗ ಪ್ಲೇಸ್ ಕಾಲಮ್ ಬೇಡ ಅಂತ ಅನ್ನಿಸ್ತಿದೆ. ಅದನ್ನ ನಾನು ಈ ಒಂದು ಟೇಬಲ್ ಇಂದ ತೆಗಿಬೇಕು. ಅದಕ್ಕೆ ಏನ್ ಮಾಡ್ಬೇಕು? ಅಗೇನ್ ಆಲ್ಟರ್ ಟೇಬಲ್ ನಲ್ಲೇನೆ ನಾನು ಆಲ್ಟರ್ ಮಾಡ್ತಾ ಇದ್ದೀನಿ ಅದರ ಸ್ಟ್ರಕ್ಚರ್ ಮೇಲೆ. ಆಲ್ಟರ್ ಟೇಬಲ್ ಎಂಪ್ಲಾಯ್ಸ್. ಡಿಲೀಟ್ ಮಾಡೋದಕ್ಕೆ ಅಂದ್ರೆ ಟೇಬಲ್ ಸ್ಟ್ರಕ್ಚರ್ ಅಲ್ಲಿ ಏನಾದ್ರೂ ಚೇಂಜಸ್ ಮಾಡೋದಕ್ಕೆ, ಡಿಲೀಟ್ ಮಾಡೋದಕ್ಕೆ ನಾವು ಡ್ರಾಪ್ ಅನ್ನೋ ಡಿಡಿಎಲ್ ಕಮಾಂಡ್ ಅನ್ನ ಯೂಸ್ ಮಾಡ್ತೀವಿ. ಡ್ರಾಪ್. ಏನನ್ನ ಡ್ರಾಪ್ ಮಾಡಬೇಕು? ಇವಾಗ ಏನನ್ನ ನಾನು ಡಿಲೀಟ್ ಮಾಡಬೇಕು? ಕಾಲಮ್ ಅನ್ನ ಡಿಲೀಟ್ ಮಾಡಬೇಕು. ಯಾವ ಕಾಲಮ್ ಅನ್ನ ಡಿಲೀಟ್ ಮಾಡಬೇಕು? ಪ್ಲೇಸ್. ಅದರ ನೇಮ್ ಅನ್ನು ಕೂಡ ನಾವು ಮೆನ್ಷನ್ ಮಾಡಬೇಕಾಗತ್ತೆ. ಆಲ್ಟರ್ ಟೇಬಲ್ ಎಂಪ್ಲಾಯೀಸ್ ಡ್ರಾಪ್ ಕಾಲಮ್ ಪ್ಲೇಸ್. ಸೊ ಇದನ್ನ ಇವಾಗ ನಾನು ಎಕ್ಸಿಕ್ಯೂಟ್ ಮಾಡಿದ್ರೆ ಪ್ಲೇಸ್ ಅನ್ನೋ ಕಾಲಮ್ ಡಿಲೀಟ್ ಆಗುತ್ತೆ. ಸೊ ನಾವಿಲ್ಲಿ ಡಿಲೀಟ್ ಅಂತ ಯೂಸ್ ಮಾಡಲ್ಲ. ಟೇಬಲ್ ನ ಸ್ಟ್ರಕ್ಚರ್ ಅಲ್ಲಿ ಏನಾದ್ರೂ ಚೇಂಜಸ್ ಮಾಡಬೇಕು ಅಂದ್ರೆ, ಡಿಲೀಟ್ ಮಾಡಬೇಕು ಅಂದ್ರೆ ಡ್ರಾಪ್ ಅನ್ನೋ ಕಮಾಂಡ್ ಅನ್ನ ಯೂಸ್ ಮಾಡ್ತೀವಿ. ಎಕ್ಸಿಕ್ಯೂಟ್ ಕೊಡ್ತಾ ಇದ್ದೀನಿ. ಚೇಂಜಸ್ ಆಗಿದೆ. ನಾನಿವಾಗ ಸೆಲೆಕ್ಟ್ ಕ್ವೇರಿನ ರನ್ ಮಾಡಿದ್ರೆ ನಮ್ಗೆ ಚೇಂಜಸ್ ಏನಾಗಿದೆ ಗೊತ್ತಾಗುತ್ತೆ. ನೋಡಿ, ಪ್ಲೇಸ್ ಅನ್ನುವಂತಹ ಕಾಲಮ್ ಇಲ್ಲ. ಆಡ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತು, ಡಿಲೀಟ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತು ಅಲ್ವಾ. ಇವಾಗ ಕೆಲವೊಂದ್ಸತಿ ಏನಾಗುತ್ತೆ, ಇಲ್ಲಿ ನಾನೀಗ ನೇಮ್ ಅನ್ನೋದ್ರಲ್ಲಿ ಕ್ಯಾರೆಕ್ಟರ್ ವೇರ್ ಕ್ಯಾರ್ 50 ಅಂತ ಮೆನ್ಷನ್ ಮಾಡಿದ್ದೀನಿ. ನನಗೆ 50 ಕ್ಯಾರೆಕ್ಟರ್ಸ್ ಬೇಡ. ಯಾರ್ದೋ ನೇಮ್ ತುಂಬಾ ದೊಡ್ಡದಾಗಿದೆ ಅಂತ ಅನ್ಕೊಳ್ಳೋಣ, ಜಸ್ಟ್ ಫಾರ್ ಎಕ್ಸಾಂಪಲ್. ನನ್ಗೆ ಅದನ್ನ ಅಪ್ಡೇಟ್ ಮಾಡಬೇಕು. 60 ಅಂತ ಮಾಡಬೇಕು ಅಥವಾ 40 ಅಂತ ಮಾಡಬೇಕು ಅಂದ್ರೆ ಅದನ್ನ ಹೇಗ್ ಮಾಡೋದು?
ಅಂದ್ರೆ ಆಲ್ರೆಡಿ ಇರುವಂತಹ ಕಾಲಮ್ ಅಲ್ಲಿ ಒಂದು ಚಿಕ್ಕ ಮಾಡಿಫೈ ಅನ್ನ ಅಪ್ಡೇಟ್ ಅನ್ನ ಮಾಡಬೇಕು. ಅವಾಗ ಹೇಗ್ ಮಾಡೋದು ಅಂದ್ರೆ ಅಗೇನ್ ಆಲ್ಟರ್ ಟೇಬಲ್ ಎಂಪ್ಲಾಯೀಸ್, ಟೇಬಲ್ ನೇಮ್ ಅನ್ನ ನಾವು ಮೆನ್ಷನ್ ಮಾಡ್ತಾ ಇರ್ಬೇಕಾಗತ್ತೆ. ಎಂಪ್ಲಾಯೀಸ್ ಏನ್ ಚೇಂಜಸ್ ಮಾಡ್ಬೇಕು ನಾವಿವಾಗ, ಆಲ್ಟರ್ ಕಾಲಮ್ ಯಾವ ಕಾಲಮ್ ಅಲ್ಲಿ ನಾನು ಹೇಳಿದೆ ನೇಮ್ ಕಾಲಮ್ ನ ಡೇಟಾ ಟೈಪ್ ಅನ್ನ ನಾನು ಚೇಂಜ್ ಮಾಡ್ಬೇಕು. ಇವಾಗ ಆಲ್ಟರ್ ಕಾಲಮ್ ಅದರ ನೇಮ್ ಅನ್ನೋದು ಕಾಲಮ್ ನ ನೇಮ್ ಅಲ್ವಾ, ಏನ್ ಚೇಂಜ್ ಮಾಡ್ಬೇಕು, ಡೇಟಾ ಟೈಪ್ ಅನ್ನ ಚೇಂಜ್ ಮಾಡ್ಬೇಕು. ಅದನ್ನ ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡ್ಬೇಕು. ಟೈಪ್, ಕಾಲಮ್ ನ ಟೈಪ್ ಅನ್ನ ಚೇಂಜ್ ಮಾಡ್ಬೇಕು. ಏನ್ ಚೇಂಜ್ ಮಾಡ್ಬೇಕು, ವೇರ್ ಕ್ಯಾರ್ 50 ಇದೆ, ನಾನು ಅದನ್ನ 40 ಮಾಡ್ತೀನಿ. ಓಕೆನಾ, 40 60 ಏನೋ ಒಂದಿಷ್ಟು ಅಪ್ಡೇಟ್ ನ ಮಾಡ್ಬೇಕು ನಾನು ಇವಾಗ. ಎಂಪ್ಲಾಯೀಸ್ ಟೇಬಲ್ ನಲ್ಲಿರುವಂತಹ ನೇಮ್ ಅನ್ನೋ ಕಾಲಮ್ ನ ಆಲ್ಟರ್ ಕಾಲಮ್ ನೇಮ್ ಏನ್ ಚೇಂಜ್ ಮಾಡ್ಬೇಕು, ಅದರ ಟೈಪ್ ಅನ್ನ ವೇರ್ ಕ್ಯಾರ್ ಆಗಿ ಚೇಂಜ್ ಮಾಡ್ಬೇಕು ಅಂತ ನಾನಿಲ್ಲಿ ಹಾಕಿದ್ದೀನಿ. ಇದನ್ನ ಇವಾಗ ಎಕ್ಸಿಕ್ಯೂಟ್ ಮಾಡೋಣ. ಎಕ್ಸಿಕ್ಯೂಟ್ ಮಾಡದ್ಮೇಲೆ ಏನ್ ಚೇಂಜಸ್ ಆಗಿರ್ಬೇಕು, ಇಲ್ಲಿ ಕ್ಯಾರೆಕ್ಟರ್ ವೇರಿಯಿಂಗ್ 50 ಅಂತ ಇರುವಲ್ಲಿ 40 ಆಗಿರ್ಬೇಕು. ಓಕೆನಾ, ಅದನ್ನ ನಾನು ಎಕ್ಸಿಕ್ಯೂಟ್ ಕೊಡ್ತೀನಿ. ಇವಾಗ ಸಕ್ಸಸ್ ಆಗಿದೆ. ಅಗೇನ್ ಚೆಕ್ ಮಾಡೋದಕ್ಕೆ ಸೆಲೆಕ್ಟ್ ಅನ್ನ ರನ್ ಮಾಡ್ತೀನಿ. ನೋಡಿ ಚೇಂಜಸ್ ಆಗಿದೆ ಅಲ್ವಾ. ಓಕೆ, ನಾವಿವಾಗ ಒಂದಿಷ್ಟು ಎಷ್ಟು ಕಮಾಂಡ್ ಗಳನ್ನ ತಿಳ್ಕೊಂಡ್ವಿ ಹೇಳಿ. ಕ್ರಿಯೇಟ್ ಟೇಬಲ್ ಅನ್ನ ಅಂದ್ರೆ ಡೇಟಾ ಬೇಸ್ ಅನ್ನ ಕ್ರಿಯೇಟ್ ಮಾಡೋದು, ಟೇಬಲ್ ಅನ್ನ ಕ್ರಿಯೇಟ್ ಮಾಡೋದು, ಅದಕ್ಕೆ ಡೇಟಾವನ್ನ ಇನ್ಸರ್ಟ್ ಮಾಡೋದು. ಇವತ್ತಿನ ಕ್ಲಾಸಲ್ಲಿ ಇವತ್ತಿನ ವಿಡಿಯೋದಲ್ಲಿ ಟೇಬಲ್ಗೆ ಕಾಲಮ್ ಅನ್ನ ಆಡ್ ಮಾಡೋದು, ಡಿಲೀಟ್ ಮಾಡೋದು, ಹಾಗೆ ಕಾಲಮ್ ನ ಟೈಪ್ ಅನ್ನ ಅಪ್ಡೇಟ್ ಮಾಡೋದನ್ನ ನೋಡ್ಕೊಂಡ್ವಿ. ಇವಾಗ ರಿಯಲ್ ಅಂದ್ರೆ ಕಂಪನೀಸ್ ಗಳಲ್ಲಿ ಮೋಸ್ಟ್ ಕಾಮನ್ ಆಗಿ ಯೂಸ್ ಮಾಡುವಂತಹ RDBMS ಅಂದ್ರೆ ಅದು ಪೋಸ್ಟ್ಗ್ರೆ SQL, ಇನ್ನೊಂದು RDBMS ಅಂದ್ರೆ ಅದು ಮೈ SQL. ನಾವು ನಮ್ಮ ಈ ಒಂದು ಚಾನೆಲ್ ನಲ್ಲಿ ಪೋಸ್ಟ್ಗ್ರೆ SQL ಅನ್ನು ಯೂಸ್ ಮಾಡ್ತೀವಿ, ಬಟ್ ಮೈ SQL ಅನ್ನು ಕೂಡ ಮೋಸ್ಟ್ ಆಫ್ ದ ಕಂಪನಿಗಳಲ್ಲಿ ಯೂಸ್ ಮಾಡೋದ್ರಿಂದ ನಿಮ್ಗೂ ಹೆಲ್ಪ್ ಆಗ್ಲಿ ಅಂತ ಜಸ್ಟ್ ನಾನು ಹೇಳ್ತಾ ಇದ್ದೀನಿ. ಇಲ್ಲಿವರೆಗೆ ನಾವು ಯಾವ್ದೆಲ್ಲ ಕಮಾಂಡ್ ಗಳನ್ನ ಯಾವ್ದೆಲ್ಲ ಕ್ವೇರೀಸ್ ಗಳನ್ನ ಬರ್ದ್ವಲ್ಲ, ಸೇಮ್ ಟು ಸೇಮ್ ಕ್ವೇರೀಸ್ ಮೈ SQL ಅಲ್ಲೂ ಕೂಡ ವರ್ಕ್ ಆಗುತ್ತೆ. ಇಲ್ಲಿವರೆಗೆ ನಾನು ಏನೇನು ಹೇಳಿದೆ ಅವೆಲ್ಲವೂ ಕೂಡ ಸೇಮ್ ಟು ಸೇಮ್ ಈ ಕಮಾಂಡ್ ಅನ್ನ ನೀವು ಮೈ SQL ಅಲ್ಲಿ ರನ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಯಾವ ರೀತಿಯ ಔಟ್ಪುಟ್ಗಳು ಬಂತು ಅದೇ ರೀತಿಯ ಔಟ್ಪುಟ್ಗಳು ಕೂಡ ಮೈ SQL ಅಲ್ಲಿ ಬರುತ್ತೆ. ಬಟ್ ಏನ್ ಚೇಂಜಸ್ ಇರುತ್ತೆ ಅಂದ್ರೆ, ನಾರ್ಮಲ್ ಆಗಿ ಪೋಸ್ಟ್ಗ್ರೆ SQL ಗೂ ಮೈ SQL ಅಲ್ಲೂ ಬೇಸಿಕ್ ಆಪರೇಷನ್ಸ್ ಗಳ ಏನ್ ಸಿಂಟ್ಯಾಕ್ಸ್ ಇರುತ್ತೆ ಅವೆಲ್ಲವೂ ಆಲ್ಮೋಸ್ಟ್ ಸೇಮ್ ಇದೆ. ನಾನಿಲ್ಲಿ ನಿಮ್ಗೆ ವಿಡಿಯೋಸ್ ಅಲ್ಲಿ ಹೇಳ್ತಾ ನನಗೆ ಆ ಟೈಮಲ್ಲಿ ನೆನಪಾದ್ರೆ ಮೈ SQL ಅಲ್ಲಿ ಅದರ ಕ್ವೇರಿ ಹೇಗಿರುತ್ತೆ ಅನ್ನೋದನ್ನ ಹೇಳ್ತೀನಿ. ನಾನು ಹೇಳ್ದಾಗೆ ಇಲ್ಲಿವರೆಗೆ ಯೂಸ್ ಮಾಡಿದಂತಹ ಎಲ್ಲ ಕಮಾಂಡ್ಗಳು ಸೇಮ್ ಇದೆ, ಬಟ್ ಜಸ್ಟ್ ಇವಾಗ ಯೂಸ್ ಮಾಡಿದ್ವಲ್ಲ ಯಾವುದಾದ್ರೂ ಕಾಲಮ್ ಅಲ್ಲಿ ಮಾಡಿಫೈ ಮಾಡ್ಬೇಕಂದ್ರೆ ಅದರ ಕಮಾಂಡ್ ಮೈ SQL ಅಲ್ಲಿ ಚೇಂಜಸ್ ಇರುತ್ತೆ, ಈ ರೀತಿ ಇರಲ್ಲ. ಮೈ SQL ಅಲ್ಲಿ ಅದರ ಕಮಾಂಡ್ ಹೇಗಿರುತ್ತೆ ಅಂದ್ರೆ, ನಾನು ಒಂದು ಎಕ್ಸೆಲ್ ಶೀಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಅಂದ್ರೆ ನಾವು ನೀವು ಡೇಟಾಬೇಸ್ ನ ಕ್ರಿಯೇಟ್ ಮಾಡಬೇಕು ಅಂದ್ರೆ ಪೋಸ್ಟ್ಗ್ರೆ SQL ಅಲ್ಲಿ ಈ ಕಮಾಂಡ್ ಅನ್ನ ಯೂಸ್ ಮಾಡಿದ್ವಿ. ಅದೇ ರೀತಿ ಮೈ SQL ಅಲ್ಲಿ ಯಾವ ರೀತಿಯ ಕಮಾಂಡ್ ಅನ್ನ ಯೂಸ್ ಮಾಡ್ತೀವಿ ಅನ್ನೋದನ್ನ ಇನ್ನೊಂದು ಕಾಲಮ್ ಅಲ್ಲಿ ಹಾಕ್ತಾ ಇದ್ದೀನಿ. ನಾನು ಹೇಳಿದಾಗೆ ಇಲ್ಲಿವರೆಗೆ ಯೂಸ್ ಮಾಡಿದಂತಹ ಎಲ್ಲಾ ಕಮಾಂಡ್ಗಳು ಸೇಮ್ ಆಗಿರುತ್ತೆ. ಪೋಸ್ಟ್ಗ್ರೆ SQL ಅಲ್ಲಿ ಏನ್ ಮಾಡ್ತೀವಿ ಅದನ್ನೇ ಮೈ SQL ಅಲ್ಲೂ ಯೂಸ್ ಮಾಡಬಹುದು. ಬಟ್ ಲಾಸ್ಟ್ ಅಲ್ಲಿ ಯೂಸ್ ಮಾಡಿದಂತಹ ಕಾಲಮ್ ಅನ್ನ ಅಪ್ಡೇಟ್ ಮಾಡ್ಬೇಕಂದ್ರೆ ಮಾಡಿದಂತಹ ಕಮಾಂಡ್ ಅಲ್ಲಿ ಮೈ SQL ಅಲ್ಲಿ ಈ ರೀತಿಯಲ್ಲಿ ಯೂಸ್ ಮಾಡ್ತಾರೆ ಅವರು. ಆಲ್ಟರ್ ಟೇಬಲ್ ಎಂಪ್ಲಾಯೀಸ್ ಅದೇ ರೀತಿ ಇರುತ್ತೆ, ನಾವು ಅದನ್ನೇ ಯೂಸ್ ಮಾಡೋದ್ವಲ್ಲ. ಅಲ್ಲಿ ನಾನು ಚೆಕ್ ಅಲ್ಲೇ ತೋರಿಸ್ತೀನಿ. ಇಲ್ಲಿ ನೋಡಿ ಇದು ಆಲ್ಟರ್ ಟೇಬಲ್ ಎಂಪ್ಲಾಯೀಸ್ ಸೇಮ್ ಟು ಸೇಮ್ ಇದೆ. ಬಟ್ ನಂತರ ಅವರು ಆಲ್ಟರ್ ಕಾಲಮ್ ಅಂತ ಹೇಳೋ ಬದಲು ಈ ಕಮಾಂಡ್, ಇವೆರಡು ಕಮಾಂಡ್ಗಳ ಬದಲು ಮಾಡಿಫೈ ಅನ್ನೋ ಕಮಾಂಡ್ ಅನ್ನ ಯೂಸ್ ಮಾಡಿದ್ದಾರೆ. ಅಂದ್ರೆ ಆಲ್ಟರ್ ಬದಲಿಗೆ ಮಾಡಿಫೈ ಅನ್ನೋ ಕಮಾಂಡ್ ಅನ್ನ ಯೂಸ್ ಮಾಡಿದ್ದಾರೆ. ಕಾಲಮ್ ಅಂತ ಅವರು ಮೆನ್ಷನ್ ಮಾಡ್ತಾ ಇಲ್ಲ, ಜಸ್ಟ್ ಅದರ ನೇಮ್ ಅನ್ನ ಮೆನ್ಷನ್ ಮಾಡ್ತಾ ಇದ್ದಾರೆ, ಕಾಲಮ್ ನ ನೇಮ್ ಅನ್ನ. ಅದೇ ರೀತಿಯಲ್ಲಿ ಟೈಪ್ ಅನ್ನೋದನ್ನ ಮೆನ್ಷನ್ ಮಾಡ್ತಾ ಇಲ್ಲ, ಡೈರೆಕ್ಟ್ ಆಗಿ ಏನ್ ಚೇಂಜಸ್ ಮಾಡಬೇಕು ಅನ್ನೋದನ್ನ ಮೆನ್ಷನ್ ಮಾಡ್ತಿದ್ದಾರೆ. ಸೊ ಇದು ಇದರ ಮೇನ್ ಡಿಫರೆನ್ಸ್. ಇಲ್ಲಿ ನೆನ್ಪಿಡ್ಕೋಬೇಕು, ನಾವು ಮಾಡಿಫೈ ಅನ್ನೋ ಕಮಾಂಡ್ ಅನ್ನ ನಾವು ಪೋಸ್ಟ್ಗ್ರೆ SQL ನಲ್ಲಿ ಯೂಸ್ ಮಾಡೋದಿಲ್ಲ. ಇವಾಗ ನಾನು ಇಲ್ಲಿ ನೇಮ್ ಬದಲಿಗೆ ಡೆಸಿಗ್ನೇಷನ್ ಅನ್ನೋದನ್ನ ಹಾಕ್ಬಿಟ್ಟು ಚೆಕ್ ಮಾಡೋಣ ಅಲ್ವಾ, ಏನು ವರ್ಕ್ ಆಗುತ್ತೆ, ನಮ್ಮಿದ್ರಲ್ಲಿ ಯಾವ ರೀತಿ ಎರರ್ ಬರುತ್ತೆ ಅಂತ. ಡೆಸಿಗ್ನೇಷನ್ ಅನ್ನೋ ಕಾಲಮ್ ನಮ್ಮ ಹತ್ರ ಇದೆ. ಇಲ್ಲಿ ವೇರ್ ಕ್ಯಾರ್ 50 ಇದೆ, ನಾನು 40 ಕೊಟ್ಟು ನೋಡೋಣ ಏನು ಎರರ್ ಬರುತ್ತೆ ಅಂತ. ಇದು ಮೈ SQL ನ ಕಮಾಂಡು. ನಾನಿವಾಗ ಪೋಸ್ಟ್ಗ್ರೆ SQL ನಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ, ನೋಡೋಣ ಏನಾದ್ರೂ ಚೇಂಜಸ್ ಎರರ್ ಬರುತ್ತೆ ಅಂತ. ಎಸ್, ಸಿಂಟ್ಯಾಕ್ಸ್ ಎರರ್ ಅಲ್ವಾ, ಮಾಡಿಫೈ. ಸೊ ಮಾಡಿಫೈ ಅನ್ನುವಂತಹ ಕಮಾಂಡು ಪೋಸ್ಟ್ಗ್ರೆ SQL ನಲ್ಲಿ ಯೂಸ್ ಮಾಡೋದಿಲ್ಲ, ಅದನ್ನ ನೆನ್ಪಿಟ್ಕೊಳ್ಳಿ. ಓಕೆನಾ.
ಇಂಟರ್ವ್ಯೂವರು ಕ್ವಶನ್ ಮಾಡಬೇಕಾದ್ರೆ ನೀವು ಕಾಲಮ್ ಅನ್ನ ಮಾಡಿಫೈ ಮಾಡಬೇಕಾದ್ರೆ ಯಾವ ಕಮಾಂಡ್ ಅನ್ನ ಯೂಸ್ ಮಾಡ್ತೀರಾ ಅಂತ ಕೇಳ್ಬೋದು. ಆವಾಗ ನೀವು ಹೇಳಬೇಕು ಆಲ್ಟರ್ ಅನ್ನೋ ಕಮಾಂಡ್ ಅನ್ನೇ ನಾವು ಯೂಸ್ ಮಾಡ್ತೀವಿ ಅಂತ. ಸೊ ಅವ್ರು ಕನ್ಫ್ಯೂಸ್ ಮಾಡೋದಕ್ಕೆ ಮಾಡಿಫೈ ಅನ್ನೋ ಕಮಾಂಡ್ ಅನ್ನ ಕೂಡ ಹೇಳ್ಬೋದು. ಆವಾಗ ನೀವು ಹೇಳಿ ಮಾಡಿಫೈ ಅನ್ನೋ ಕಮಾಂಡ್ ಅನ್ನ ಪೋಸ್ಟ್ ಎಸ್ ಕ್ಯೂ ಎಲ್ ಅಲ್ಲಿ ನಾವು ಯೂಸ್ ಮಾಡೋದಿಲ್ಲ, ಮೈ ಎಸ್ ಕ್ಯೂ ಎಲ್ ಅಲ್ಲಿ ಮಾತ್ರ ಯೂಸ್ ಮಾಡ್ತೀವಿ ಅನ್ನೋದು ನೆನ್ಪಿಟ್ಕೊಳ್ಳಿ. ಓಕೆನಾ? ಇವತ್ತಿನ ಈ ಕ್ಲಾಸ್ ನಿಮ್ಗೆಲ್ರಿಗೂ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮುಂದಿನ ಕ್ಲಾಸಲ್ಲಿ ಮತ್ತೊಂದು ಟಾಪಿಕ್ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಹ್ಯಾಪಿ ಲರ್ನಿಂಗ್. ಥ್ಯಾಂಕ್ ಯು.